ಅದು 39 ವರ್ಷಗಳಿಂದ ಇದ್ದ ಬಸ್ ನಿಲ್ದಾಣ. ಎಷ್ಟೇ ಮಳೆ ಬರಲಿ ಬಿಸಿಲಿರಲಿ ಕೂರೋದಕ್ಕೆ ನಿಲ್ಲೋದಕ್ಕೆ ಆ ಜಾಗ ಅನುಕೂಲವಾಗಿತ್ತು. ಆದರೆ 2 ದಿನಗಳ ಹಿಂದೆ ರಾತ್ರೋರಾತ್ರಿ ಖಾಸಗಿ ವ್ಯಕ್ತಿಗಳು ಬಸ್ ನಿಲ್ದಾಣವನ್ನೇ ಧ್ವಂಸ ಮಾಡಿದ್ದಾರೆ. ಯಾತಕ್ಕಾಗಿ ಹೀಗೆ ಮಾಡಿದ್ರು? ಯಾವುದು ಆ ಬಸ್ ಸ್ಟಾಪ್ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಒಂದೇ ರಾತ್ರಿಯಲ್ಲಿ ಕಾಣೆಯಾದ ಬಸ್ ಸ್ಟಾಪ್. ಮಧ್ಯರಾತ್ರಿಯಲ್ಲೇ ಬಸ್ ನಿಲ್ದಾಣ ಉಡೀಸ್. ಸಾರ್ವಜನಿಕರಿಂದ ಭುಗಿಲೆದ್ದ ಆಕ್ರೋಶ. ಆರ್ಆರ್ ನಗರದ ಮುಖ್ಯ ರಸ್ತೆಯಲ್ಲಿ ಬಸ್ ನಿಲ್ದಾಣವನ್ನ ಕಿಡಿಗೇಡಿಗಳು ರಾತ್ರೋರಾತ್ರಿ ಧ್ವಂಸ ಮಾಡಿದ್ದಾರೆ. 2 ದಿನಗಳ ಹಿಂದೆ ಮಿಡ್ನೈಟ್ನಲ್ಲಿ 4-5 ಖಾಸಗಿ ವ್ಯಕ್ತಿಗಳು ಹಿಟಾಚಿ ಮೂಲಕ ಬಸ್ ನಿಲ್ದಾಣವನ್ನ ನೆಲಸಮ ಮಾಡಿದ್ದಾರೆ. ಈ ಬಸ್ ನಿಲ್ದಾಣವನ್ನ ಹೊಡೆದು ಹಾಕಿದವರ ವಿರುದ್ಧ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಈ ಬಸ್ ನಿಲ್ದಾಣ ತೆರವಾದ ಹಿನ್ನೆಲೆ ಪ್ರಯಾಣಿಕರು ಬಿಸಿಲು ಮಳೆಯಲ್ಲೇ ಬಸ್ಗಾಗಿ ಕಾಯುವಂತಾಗಿದೆ. ಗಮನ ಹರಿಸಿ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳ್ಕೊಂತೀವಿ. ನಾವು ಸೀನಿಯರ್ ಸಿಟಿಸನ್ನು, ನಾವು ಸ್ವಲ್ಪ ಬಸ್ಸಲ್ಲೇ ಓಡಾಡೋದು, ಆದ್ರಿಂದ ನಮಗೆ ತುಂಬ ಕಷ್ಟ ಆಗಿದೆ. ಯಾರಾದರೂ ತಿಳಿದವರು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಿ. ಇವಾಗ ತುಂಬ ಹೊತ್ತು ನಿಂತ್ಕೊಳ್ಳೋಕೆ ನಮ್ಮ ಕೈಲೂ ಆಗಲ್ಲ, ಆದರೆ ಏನು ಮಾಡೋದು, ವಿಧಿ ಇಲ್ವಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲೋದ್ರಿಂದ ನಿಂತ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ನಮಗೂ ಸ್ವಲ್ಪ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು ಇದರಲ್ಲಿ ಇರೋದು, ಕಾಲೋನಿಲಿರೋದು. ದಯವಿಟ್ಟು ಸ್ವಲ್ಪ ನಮಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ರಾಜರಾಜೇಶ್ವರಿ ನಗರದ ದ್ವಾರದಿಂದ ಒಳಬರುವ ರಸ್ತೆಯಲ್ಲಿ ಈ ಬಸ್ ನಿಲ್ದಾಣವಿತ್ತು. ಆಲದ ಮರ ಬಸ್ ನಿಲ್ದಾಣ ಅಂತ ಖ್ಯಾತಿ ಪಡೆದಿದ್ದ ಈ ಬಸ್ ನಿಲ್ದಾಣದಲ್ಲಿ ಮಳೆ ಬಿಸಿಲು ಇದ್ರೂ ಪ್ರಯಾಣಿಕರಿಗೆ ಈ ನಿಲ್ದಾಣ ರಕ್ಷಣೆ ನೀಡುತ್ತಿತ್ತು. ಆದ್ರೆ ಏಕಾಏಕಿ ತೆರವು ಮಾಡಿದ್ದರಿಂದ ಇದೀಗ ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ. ಕೆಲವೊಮ್ಮೆ ನಿಲ್ದಾಣ ಇಲ್ಲ ಅಂತ ಬಸ್ ಕೂಡ ನಿಲ್ಲಿಸುತ್ತಿಲ್ಲವಂತೆ. ಸಾರ್ವಜನಿಕರಿಗೆ ಅನುಕೂಲವಾಗ್ತಿದ್ದ ಬಸ್ ನಿಲ್ದಾಣವನ್ನ ಯಾರು ತೆರವು ಮಾಡಿಸಿದ್ರು, ಯಾಕೆ ಮಾಡಿಸಿದ್ರು ಅನ್ನೋ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ. ಆದ್ರೆ ವಿ ನೀಡ್ ಆನ್ಸರ್ ಅಂತ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ಆಕ್ಚುಲಿ ನಾನು ಬಸ್ ಸ್ಟಾಪ್ ಹುಡುಕ್ತಾ ಇದ್ದೆ, ನೋಡಿದ್ರೆ ಬಸ್ ಸ್ಟಾಪೇ ಕಾಣಿಸ್ತಾ ಇಲ್ಲ. ಎಲ್ಲಿ ನಿಂತ್ಕೊಳ್ಳೋದು ಅಂತ ನಾನು ವೇಟ್ ಮಾಡ್ತಾ ಇದ್ದೀವಿ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಆ್ಯಕ್ಚುಲಿ ಸ್ಕೂಲ್ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಬಸ್ ಸ್ಟಾಪ್ ಇಲ್ಲ ಅಂತ. ನಾವು ಬಸ್ಸಲ್ಲಿ ಓಡಾಡ್ತೀವಿ, ನಾವು ಲೋಕಲ್ ಇಲ್ಲಿಯವರೇ. ಅದೇ ನೋಡ್ತಾ ಇದ್ದೀನಿ ಎಲ್ಲೋಯ್ತು ಬಸ್ ಸ್ಟಾಪು ಅಂತ. ಆ್ಯಕ್ಚುಲಿ ತುಂಬ ಕಷ್ಟ ಆಗ್ತಾ ಇದೆ. ಇವಾಗ ಮಳೆ ಸೀಸನ್ ಅಲ್ವಾ, ಎಲ್ಲಿ ನಿಂತ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಬಸ್ಸು ಒಂದೊಂದ್ಸಲಿ ಸಿಗುತ್ತೆ, ಒಂದೊಂದ್ಸಲಿ ತುಂಬ ವೆಯ್ಟ್ ಮಾಡಬೇಕು, ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಅವಾಗೆಲ್ಲ ಮಳೆ ಬಂದರೆ ಎಲ್ಲಿ ನಿಂತ್ಕೊಳ್ಳೋದು ಅಂತ ನಮಗೂ ಯೋಚನೆ ಆಗೋಗಿದೆ. ಬಸ್ ನಿಲ್ದಾಣ ತೆರವು ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೂ ಮಾಹಿತಿ ಇಲ್ಲ. ಪಕ್ಕದಲ್ಲಿಯೇ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಇವರೇ ತೆರವು ಮಾಡಿಸಿದ್ದಾರಾ ಅನ್ನೋ ಅನುಮಾನಗಳನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಸ್ ನಿಲ್ದಾಣವನ್ನ ತೆರವು ಮಾಡಿದ್ದರ ಕುರಿತು ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಸ್ಥಳೀಯರು ಪತ್ರದ ಮೂಲಕ ದೂರು ನೀಡಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.